ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞಾನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಇನ್ನು ಮೊದಲನೇದಾಗಿ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ಮೊದಲನೇದಾಗಿ ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಪ್ರಾತಃ ಕಾಲಗಳಲ್ಲಿ ನಿತ್ಯವೂ ಕೂಡ ಎಲ್ಲರೂ ಈ ಒಂದು ಪಂಚಾಂಗಗಳನ್ನು ಶ್ರವಣವನ್ನು ಮಾಡಬೇಕು, ಹಾಗೆ ಪಠಣವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾವಾಗ ನಾವು ಈ ಪಂಚಾಂಗಗಳನ್ನು ತಿಳಿದು ದಿನವನ್ನು ಪ್ರಾರಂಭಿಸ್ತೀವಿ, ಆ ದಿನ ನಮಗೆ ಅಭಿವೃದ್ಧಿ ಆಗುವಂಥದ್ದು. ನಾವೇನೆಲ್ಲ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನು ಕೂಡ ನಾವು ಪಡಿಬೋದಾಗಿದೆ. ಇವತ್ತು ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಗಿನ ವಸಂತ ಋತು ಚೈತ್ರ ಮಾಸ. ವಸಂತ ಋತುವಿನ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಶುಕ್ರವಾರ ದ್ವಾದಶಿ ಬಂದಿರುವಂಥದ್ದು. ನೋಡಿ, ವಸಂತ ಋತುವಿನ ಶುಕ್ರವಾರ ದ್ವಾದಶಿ, ಪೂರ್ವಭಾದ ನಕ್ಷತ್ರ, ಇಂದ್ರಯೋಗ, ತೈತುಲ ಕರಣವನ್ನು ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರೊಟ್ಟಿಗೆ ನಾವು ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳು ದಿನನಿತ್ಯವೂ ಕೂಡ ಈ ಒಂದು ವಾಹಿನಿಯಲ್ಲಿ ನಾವು ವಿಶೇಷವಾಗಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ಯಾಕೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತಿಳ್ಕೋಬೇಕು ಅಂತಂದರೆ, ನಮ್ಮ ಹಿರಿಯರಾಗಲಿ ನಮ್ಮ ಪೂರ್ವಜರಾಗಲಿ ಹಿಂದಿನಿಂದ ಬಂದಂತಹ ಸಂಪ್ರದಾಯಗಳು ಈ ಯಮಗಂಡ ಕಾಲಗಳಲ್ಲಿ ಅಥವಾ ರಾಹುಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು, ಅಥವಾ ಶುಭ ಪ್ರಯಾಣಗಳನ್ನು, ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕಾಗಿರುತ್ತೆ, ಇವತ್ತು ಶುಭ ಪ್ರಯಾಣ ಅಂತ ಇರುತ್ತೆ, ಆ ಪ್ರಯಾಣಕ್ಕೆ ಈ ಯಮಗಂಡ ಕಾಲಗಳಲ್ಲಿ ಪ್ರಯಾಣ ಮಾಡಬಾರ್ದು, ಅಂದರೆ ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಿತ್ಯವೂ ಕೂಡ ನಾವು ಈ ರಾಹುಕಾಲ, ಗುಳಿಕ ಕಾಲ ತಿಳಿಸ್ಕೊಡ್ತಾ ಇರೋದು. ಈ ದಿನದ ರಾಹುಕಾಲವನ್ನು ನೋಡಿದಾಗ, ಈ ದಿನ ರಾಹುಕಾಲ 10 ಗಂಟೆ 44 ನಿಮಿಷದಿಂದ 12 ಗಂಟೆ 18 ನಿಮಿಷದವರೆಗೆ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 3 ಗಂಟೆ 25 ನಿಮಿಷದಿಂದ 4 ಗಂಟೆ 59 ನಿಮಿಷದವರೆಗೆ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 7 ಗಂಟೆ 36 ನಿಮಿಷದಿಂದ 9 ಗಂಟೆ 10 ನಿಮಿಷದವರೆಗೆ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಈ ಗೃಹ ಪ್ರವೇಶಗಳನ್ನು ಮಾಡ್ಕೊಳ್ಳಿಕ್ಕೆ, ಅಥವಾ ಯಾವುದೋ ಒಂದು ಮಂತ್ರವನ್ನು ಜಪ ಮಾಡಲಿಕ್ಕೇನೋ, ಅಥವಾ ಮಂತ್ರ ಕೆಲವರು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾಗಿರುವಂಥದ್ದು. ಈ ಸಮಯದಲ್ಲಿ ನೀವೇನಾದರೂ ಈಗ ವಿದ್ಯಾರ್ಜನೆಗೋಸ್ಕರ ವಿದ್ಯಾಭ್ಯಾಸ ಮಾಡೋದಾಗಲಿ, ಅಥವಾ ಪೂಜೆ ಪುರಸ್ಕಾರಗಳು ಮಾಡ್ಕೊಳ್ಳೋದಾಗಲಿ ಮಾಡಿಕೊಂಡಾಗ ನಾವು ಅಂದ್ಕೊಂಡಂತಹ ಕೆಲಸಗಳಲ್ಲಿ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ದಿನದ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ 4 ಗಂಟೆ 30 ನಿಮಿಷದಿಂದ 5 ಗಂಟೆ 16 ನಿಮಿಷದವರೆಗೆ ದಿನ ನಾವು ಈ ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 2 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ 6 ಗಂಟೆ 33 ನಿಮಿಷಕ್ಕೆ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಈ ಬಗ್ಗೆ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ಎಂತಹದ್ದೇ ಸಮಸ್ಯೆಗಳಿಗೂ ಕೂಡ ಗುರುಗಳು ಪರಿಹಾರ ಮಾರ್ಗವನ್ನು ಸೂಚಿಸ್ತಾರೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು, ಮಾತನಾಡಬಹುದಾಗಿದೆ. ಇನ್ನು ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ಸ್ಥಳವನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅನ್ನೋದಾದರೆ ರಾಶಿ ನಕ್ಷತ್ರವನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕ ಅದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಕವಡೆ ಶಾಸ್ತ್ರಕ್ಕೆ ಹೋಗಬಹುದು. ಇನ್ನು ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಸೂಚಿಸ್ತಾರೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರುಜಿಯವರ ಕಚೇರಿ ಕೂಡ ಇದೆ. ನೇರವಾಗಿ ಕೂಡ ನೀವು ಭೇಟಿಯನ್ನು ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದಾಗಿದೆ. ಇನ್ನು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಈ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ. ಈ ದಿನ ಶುಕ್ರವಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತುಂಬ ವಿಶೇಷವಾಗಿರುವಂಥ ದಿನ. ಹಣದ ವಿಚಾರವಾಗಿ ಯಾರಿಗೆಲ್ಲ ಅನಾನುಕೂಲಗಳಾಗಿರುತ್ತೆ, ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಒಲಿಸ್ಕೊಳ್ಳಿಕ್ಕೆ ತುಂಬ ಒಳ್ಳೆಯ ದಿನ. ದ್ವಾದಶಿ ಬಂದಿರುವಂಥ ಶುಕ್ರವಾರ ಈ ದಿನ ತುಪ್ಪದ ದೀಪವನ್ನು ಹಚ್ಚಿ ಮನೆಯಲ್ಲಿ ಪೂಜಾರಿಗಳನ್ನು ಮಾಡಿಕೊಂಡಾಗ ಅನುಕೂಲಗಳಾಗುವಂಥದ್ದು. ಹಣದ ವಿಚಾರವಾಗಿ ನೀವು ಈ ದಿನ ಆ ಒಂದು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದಾಗಿದೆ. ಇನ್ನು
ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ದಿನದ ಭವಿಷ್ಯವನ್ನು ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರೆ. ಯಾರೆಲ್ಲ ಮೇಷರಾಶಿಗಳಿದ್ದೀರಾ ಗಮನಿಸ್ಕೊಳ್ಳಿ. ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸ್ವಂತಕ್ಕೆ ವ್ಯಾಪಾರಗಳನ್ನು ಮಾಡ್ಕೊಳ್ಳೋರಿಗೆ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಕೆಲವೊಬ್ಬರಿಗೆ ಏನೋ ಒಂದು ವಿಚಾರದಲ್ಲಿ ಸ್ವಂತ ವ್ಯಾಪಾರಗಳು ಮಾಡ್ಕೊಳ್ತಾ ಇರ್ತಾರೆ, ಅವರಿಗೆ ಕಷ್ಟ ಆಗ್ತಾ ಇರುತ್ತೆ, ನಷ್ಟ ಹೊಂದಿರ್ತಾರೆ, ಅಥವಾ ವ್ಯಾಪಾರ ಮಾಡೋದೇ ಬೇಡ ಸ್ವಂತಕ್ಕೆ ಅಂತೇಳಿ ಮನಸ್ಸು ಬಂದುಬಿಟ್ಟಿರುತ್ತೆ. ಅಂತ ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ನೋಡಿ, ಇವತ್ತು ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಈ ಸ್ವಂತ ವ್ಯಾಪಾರಿಗಳು ಇವತ್ತು ನೋಡಿ ಮನಸ್ಸಿಟ್ಟು ವ್ಯಾಪಾರಗಳಿಗೆ ತೊಡಗಿಕೊಳ್ಳಿ, ಇವತ್ತು ನಿಮಗೆ ಅಭಿವೃದ್ಧಿ ಆಗುತ್ತೆ. ಇನ್ನು ವಿನಾಕಾರಣ ಖರ್ಚುಗಳು ಎದುರಾಗುವ ಸಂಭವ ಕೂಡ ಇರುತ್ತೆ, ನೋಡ್ಕೊಳ್ಬೇಕು. ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕಾಗುತ್ತೆ. ವಿನಾಕಾರಣ ಸುಮ್ಮನೆ ಯಾವುದೋ ಬೇಕಾಗಿಲ್ದಿರೋ ಕೆಲಸಗಳಿಗೆ ನೀವು ಹಣವನ್ನು ವ್ಯರ್ಥ ಮಾಡ್ತೀರಾ, ವ್ಯಯ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಜಾಗೃತರಾಗಿರಬೇಕು. ಇನ್ನು ಹೊಸ ಜವಾಬ್ದಾರಿಗಳು ಕೂಡ ದೊರೆಯುವ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿನ ಇವತ್ತು. ಜಾಗೃತರಾಗಿರಬೇಕು ಹಣದ ವಿಚಾರವಾಗಿ. ಇನ್ನು ಉತ್ತಮ ಕಾಲ ಯಾಕೆ ಇವತ್ತು ನೋಡಿ, ತುಂಬ ಜವಾಬ್ದಾರಿಗಳು ನಿಮ್ಮ ಮೇಲೆ ಎಗರೇರುವಂಥದ್ದು, ಹೊಸ ಹೊಸ ಜವಾಬ್ದಾರಿಗಳು ಬರುವಂಥದ್ದು, ಹೊಸ ಹೊಸ ವ್ಯಾಪಾರ ಅಭಿವೃದ್ಧಿಗೆ ಒಂದು ಹೊಸದಾಗಿ ಏನೋ ಒಂದು ನೀವು ಮನಸ್ಸಲ್ಲಿ ಬರುವಂಥದ್ದು, ಇದೆಲ್ಲ ಕೂಡ ಇರುತ್ತೆ. ಇವತ್ತು ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ವ್ಯಾಪಾರ ಉದ್ಯೋಗದ ಕಡೆ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿದಾಗ ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ. ಎಲ್ಲ ವೃಷಭ ರಾಶಿಯವರಿದ್ದೀರಾ, ತಿಳ್ಕೋಬೇಕು ಆಸ್ತಿ ವಿಚಾರದಲ್ಲಿ. ಇವತ್ತು ಆಸ್ತಿ ವಿಚಾರದಲ್ಲಿ ಏನಾದರೂ ಮಾತುಕತೆ ಆಗೋದಾಗಲಿ, ಅಥವಾ ಆಸ್ತಿ ಕೊಂಡ್ಕೊಳ್ಬೇಕಾದ್ರೆ ಅಥವಾ ಮಾರಾಟ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತರಾಗಿ ಇವತ್ತು ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನಿಮ್ಮ ಹಣಕಾಸು ಒಪ್ಪಂದಗಳ ವಿಷಯದಲ್ಲಿ ಕೂಡ ಜಾಗೃತರಾಗಿರಬೇಕು. ಏನಾದರೂ ಇವತ್ತು ಶುಕ್ರವಾರ ಅಲ್ವಾ, ಯಾವುದೋ ಒಂದು ವಿಷಯದಲ್ಲಿ ಒಪ್ಪಂದಗಳು ಮಾಡ್ಕೊಳ್ಲಿಕ್ಕೆ ನೋಡ್ತಾ ಇರ್ತೀರಾ, ಅಥವಾ ಯಾವುದೊಂದು ಈಗ ಕೆಲವೊಬ್ಬರು ಏನೋ ಒಂದು ಸೈಟ್ ತೊಗೊಂಡಿರ್ತಾರೆ, ಅಥವಾ ಭೂಮಿ ಖರೀದಿ ಮಾಡಿರ್ತಾರೆ, ಅಥವಾ ಯಾವುದೋ ಮಾರಾಟ ಮಾಡುವಂಥ ವಿಚಾರದಲ್ಲಿ ಆಗಲಿ, ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಒಂದು ಹಣ ನೋಡ್ತಾ ಇರ್ತಾರೆ. ಈ ಒಂದು ವಿಚಾರದಲ್ಲಿ ಈಗ ಒಪ್ಪಂದಗಳು ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಇದನ್ನು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವವಿದೆ ಅಂತ ಹೇಳ್ತಾ ಇದೆ. ನೋಡಿ, ಮಿಥುನ ರಾಶಿಯವ್ರಿಗೆ ಏನು ತಿಳ್ಕೊಬೇಕು, ಇವತ್ತು ಏನಿದೆ ಜಾತಕ ಬಲದಲ್ಲಿ, ನೀವು ಎಲ್ಲಿ ವ್ಯಾಪಾರಗಳು ಮಾಡ್ತಾ ಇರ್ತೀರಾ ಆ ಒಂದು ಸ್ಥಳದಲ್ಲಿ ಏನಾದರೂ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಂಭವ ಅಂತ ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ನಿಮ್ಮ ವಸ್ತುಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ, ಇದರಿಂದ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನೋಡಿ ಅವೇನೋ ವಸ್ತುಗಳು ಕಳೆದುಕೊಳ್ಳುವ ಸಂಭವ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ಕೂಡ ತೋರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಕುಟುಂಬದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕುಟುಂಬದಲ್ಲಿ ವಿರಸ ತೋರುವ ಸಾಧ್ಯತೆ ಇದೆ. ಮಿಥುನ ರಾಶಿಯವರು ಗಮನಿಸ್ಕೊಳ್ಬೇಕು. ಕುಟುಂಬದ ವಿಷಯದಲ್ಲಿ ಏನಾದರೂ ಮಾತನಾಡುವಾಗ ಆಗಲಿ, ಅಥವಾ ಕುಟುಂಬದವರ ಜೊತೆ ಇದ್ದಾಗ ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ಏನೋ ಕಷ್ಟ ಸಾಧ್ಯ ಆಗುವಂಥದ್ದು. ಹಾಗಾಗಿ ಇರುತ್ತೆ, ಸ್ವಲ್ಪ ಜಗಳಗಳಾಡುವಂತಹ ಸಂಭವ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ದಿನವನ್ನು ಕಳಿಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಅಂತ ಹೇಳ್ತಾರೆ. ಕಟಕ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ. ಯಾವುದೋ ಒಂದು ಧರ್ಮ ಕಾರ್ಯಗಳಿಗೆ ಹಣವನ್ನು ವ್ಯಯ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಇರುವಂಥದ್ದು. ಇನ್ನು ದೂರದ ಗೆಳೆಯರನ್ನು ಅನಿರೀಕ್ಷಿತವಾಗಿ ಸಂಧಿಸುವಿರಿ ಅಂತ ಹೇಳ್ತಾ ಇದೆ. ಕಟಕ ರಾಶಿಯವರು ಗಮನಿಸ್ಕೊಳ್ಳಿ, ದೂರದ ಗೆಳೆಯರ ಒಂದು ಭೇಟಿ ಅಂತ ಹೇಳ್ತಾ ಇದೆ. ಅಂದರೆ ಯಾರೋ ಒಂದು ನಿಮ್ಮ ಇಷ್ಟ ಮಿತ್ರರ ಭೇಟಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ನಿಮಗೆ ಅನುಕೂಲಕರವಾದ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಗೆಳೆಯರ ಭೇಟಿ ಸಾಧ್ಯತೆ ಇರುತ್ತೆ, ಅನುಕೂಲ ಆಗುತ್ತೆ ನೋಡಿ. ಅದರಿಂದ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅವರು ಸಹಾಯ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದೆ. ಇನ್ನು ಆರೋಗ್ಯದ ಕಡೆ ಕೂಡ ಗಮನ ಹರಿಸುವುದು ಒಳ್ಳೆಯದು. ಕರ್ಕಾಟಕ ರಾಶಿಯವರು ಯಾರೆಲ್ಲ ಇರ್ತೀರಾ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಆರೋಗ್ಯದ ಕಡೆ ಚೇತರಿಕೆ ಕಾಣುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಅನುಭವಿಸ್ತಾ ಇತ್ತಂದರೆ ಅದಕ್ಕೆ ಪರಿಹಾರಗಳನ್ನು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ನೂತನ ವ್ಯಾಪಾರಿಗಳಿಗೆ ಉತ್ತಮ ಕಾಲ ಅಂತ ಹೇಳ್ತಾರೆ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ಸಿಂಹರಾಶಿಯವರು ಹೊಸದಾಗಿ ಏನಾದರೂ ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ದಿನ. ಶುಕ್ರವಾರ ಅಲ್ವಾ, ಒಳ್ಳೆ ದಿನ ಇದೆ. ಸಿಂಹರಾಶಿಯವರು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು ಮಾಡಬಾರ್ದು ಅಂತ ಏನಾದರೂ ಇತ್ತು ಅಂದರೆ ಅದರ ಬೇಡ, ಇವತ್ತು ಮಾಡ್ಕೊಳ್ಳಿ. ಯಾವುದೇ ಕೆಲಸ ಆಗಲಿ, ಏನೋ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಿದ್ದೀರಾ, ನೋಡಿ ಮನಸ್ಸಿಟ್ಟು ಮಾಡಿ, ಎಲ್ಲ ಕಾರ್ಯದಲ್ಲಿ ಯಶಸ್ಸನ್ನು ದಿಗ್ವಿಜಯವನ್ನು ಕೂಡ ನೀವು ಪಡಿತೀರಾ. ಇನ್ನು ಕೃಷಿಕರಿಗೆ ಹೆಚ್ಚಿನ ಲಾಭವಾಗಲಿದೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರು ಕೃಷಿಕರು ಯಾರೆಲ್ಲ ಇದ್ದೀರಾ ನೋಡಿ, ನಿಮಗೆ ಲಾಭಾಂಶ ಹೆಚ್ಚಾಗುತ್ತೆ. ಕೆಲವೊಬ್ಬರು ಏನೋ ನಷ್ಟ ಹೊಂದಿರ್ಬೋದು ಇಂದಿನ ದಿನಗಳಲ್ಲಿ ಕೃಷಿ ವಿಚಾರದಲ್ಲಿ. ಈ ದಿನದಿಂದ ನಿಮಗೆ ಲಾಭಾಂಶ ಹೆಚ್ಚಾಗುವಂಥದ್ದು. ಏನಾದರೂ ವ್ಯಾಪಾರ ಉದ್ಯೋಗಗಳಲ್ಲಿ ಕೃಷಿ ವಿಚಾರವಾಗಿ ಬರುವಂತಹ ಕೆಲಸ ಕಾರ್ಯಗಳಲ್ಲಿ ಇವತ್ತು ಯಶಸ್ಸು ಸಿಗುತ್ತೆ, ಧನ ಲಾಭ ಕೂಡ ಆಗುವಂಥದ್ದು. ಇನ್ನು ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣ್ತಾ ಇದೆ. ಅದರಲ್ಲಿ ಸಿಂಹರಾಶಿಯವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ, ಇವತ್ತು ಚೇತರಿಕೆ ಕಾಣ್ತಾ ಇದೆ. ಕೆಲವೊಂದು ಹಳೆಯ ಆರೋಗ್ಯ ಸಮಸ್ಯೆ ಇರುತ್ತೆ, ಅದಕ್ಕೆ ಈ ದಿನ ಪರಿಹಾರಗಳು ಸಿಗುತ್ತೆ ನೋಡಿ. ಇವತ್ತು ವೈದ್ಯರ ಬಳಿ ತೆರಳುವಂಥದ್ದು ಅಥವಾ ಮನೆಯಲ್ಲೇ ಏನೋ ಒಂದು ಅದಕ್ಕೆ ಮದ್ದು ಮಾಡಿಕೊಳ್ಳುವಂಥದ್ದು ಮಾಡ್ಕೊಳ್ಳಿ. ಇವತ್ತು ಆರೋಗ್ಯಗಳಿಗೆ ಪರಿಹಾರಗಳ ಸಿಗುವಂತಹ ಲಕ್ಷಣಗಳು ಕೂಡ ಇದೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ಮಿತ್ರರಿಂದ ಸಹಾಯ ಸಿಗುವಂಥದ್ದು. ಕನ್ಯಾ ರಾಶಿಯವರಿಗೂ ಕೂಡ ನಿಮ್ಮ ಹಿತ ಮಿತ್ರರಿಂದ, ಜೊತೆಗಾರರಿಂದ, ಸ್ನೇಹಿತರಿಂದ ಇವತ್ತು ನಿಮಗೆ ಸಹಾಯ ಹಸ್ತ ಸಿಗಬಹುದು ಅಂತ ಹೇಳ್ತಾ ಇದೆ ನೋಡಿ. ಯಾವ ವಿಚಾರದಲ್ಲಿ ತಗೋಬೋದು ಅದನ್ನು,
ಒಂದು ಬರೀ ವ್ಯಾಪಾರ ಉದ್ಯೋಗ ಅಂತಲೇ ಅಲ್ಲ, ಕೆಲವರು ನೋಡಿ ಏನೋ ಒಂದು ಸ್ಟಡಿ ಮಾಡ್ತಾರೆ, ಓದ್ತಾ ಇರ್ತಾರೆ, ಆ ವಿಚಾರದಲ್ಲಿ ಸಿಗ್ಬೋದು. ಅಥವಾ ಉದ್ಯೋಗಕ್ಕೋಸ್ಕರ ನೋಡ್ತಾ ಇರ್ತಾರೆ, ಕೆಲವರು ಮನೆಯಲ್ಲೇ ಇರ್ತಾರೆ, ಕೆಲಸ ಇರಲ್ಲ, ಕೆಲಸದ ವಿಚಾರವಾಗಿ ಆಗಲಿ ನಿಮ್ಮ ಸ್ನೇಹಿತರಿಂದ ಈ ದಿನ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಇನ್ನು ಸುಖ ಭೋಜನ ಪ್ರಾಪ್ತಿಯಾಗುವಂಥದ್ದು, ವ್ಯಾಪಾರದಲ್ಲಿ ಧನಲಾಭ ಕೂಡ ಇರುವಂಥದ್ದು. ಇವತ್ತು ಏನೋ ಒಂದು ಭೋಜನ ಕೂಟದಲ್ಲಿ ನೀವು ಭಾಗಿಯಾಗುವ ಸನ್ನಿವೇಶ ಕೂಡ ಎದುರಾಗುವಂಥದ್ದು, ಇದರ ಜೊತೆ ಧನಲಾಭ ಇದೆ ಅಂತ ಹೇಳ್ತದೆ. ವ್ಯಾಪಾರದಲ್ಲಿ ಧನಲಾಭ, ಕನ್ಯಾ ರಾಶಿಯವರು ಯಾರೆಲ್ಲ ವ್ಯಾಪಾರಸ್ಥರು ಇರ್ತೀರಾ, ಇವತ್ತು ಅಧಿಕವಾಗಿ ಧನಲಾಭವಿರುತ್ತೆ, ವ್ಯಾಪಾರಗಳಲ್ಲಿ ತೊಡಗಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚು ಸಮಸ್ಯೆ ಅಂತ ಹೇಳ್ತದೆ. ಕನ್ಯಾ ರಾಶಿಯವರು ಗಮನಿಸ್ಕೊಳ್ಬೇಕು, ರಾಜಕೀಯದಲ್ಲಿ ಯಾರೆಲ್ಲ ನೀವು ಮುನ್ನಡೆಯಬೇಕು ಅಂದ್ಕೊಳ್ತಿರ್ತೀರಾ, ರಾಜಕೀಯವಾಗಿ ನೀವು ತೊಡಗಿಸ್ಕೊಂಡಿರ್ತೀರಾ ಅಂಥವ್ರಿಗೆ ಈ ದಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ, ಜಾಗೃತರಾಗಿರಬೇಕು. ಅಕ್ಕಪಕ್ಕದವರ ಜೊತೆ ಆಗಲಿ ಅಥವಾ ಎಲ್ಲಾದರೂ ರಾಜಕೀಯ ವಿಚಾರವಾಗಿ ಏನಾದರೂ ವ್ಯವಹಾರಗಳು ಮಾಡ್ಕೊಳ್ಳುವಾಗ ಸಮಸ್ಯೆಯನ್ನು ಕಾಣಬೇಕಾಗಿದೆ ಇವತ್ತು. ಹಾಗಾಗಿ ಜಾಗೃತರಾಗಿರಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಗಳು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮ್ಮ ಹೆಸರು ಮಂಗಳಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ಚನ್ನಪಟ್ಟಣ ತಾಲೂಕು ಪಿಹಳ್ಳಿ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ ಹೆಸರು? ಮಗನ ಹೆಸರು ನಂದೀಶ್ ಅಂತ. ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? 30/3/2005 ಮೇಡಮ್. 30/3/2005. ಹುಟ್ಟಿದ ಸಮಯ? ಬೆಳಿಗ್ಗೆ 10:15 ಮೇಡಮ್. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಊರಲ್ಲೇನೆ. ಯಾವ ವಿಚಾರವಾಗಿ? ಹುಟ್ಟಿದ ಊರಲ್ಲೇನೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅದೇ ಸ್ವಲ್ಪ ಅವನು ವಿದ್ಯಾಭ್ಯಾಸ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ವಿದ್ಯಾಭ್ಯಾಸ ಸ್ವಲ್ಪ ಅವನು ಹೇಳ್ದ ಮಾತು ಕೇಳಲ್ಲ, ತಂದೆ ತಾಯಿ ಮಾತು ಕೇಳಲ್ಲ. ನಮಸ್ತೆ ಅಮ್ಮ, ಏನು ಓದ್ತಾ ಇರೋದು ಮಗು ಇವಾಗ? ಮಗ ಡಿಪ್ಲೊಮಾ ಮಾಡಿ ಒಂದ್ ಪಾರ್ಟ್ ಹೋಗಿತ್ತು ಗುರುಗಳೇ. ಮತ್ತೆ ಅದು ಅವನು ಓದೋ ಕಡೆ ಗಮನನೇ ಕೊಡ್ತಾ ಇಲ್ಲ. ಕಟ್ಟಿ ಪಾಸ್ ಮಾಡಿದಾನೆ, ಆತರ ಮತ್ತೆ ಏನು ಹೇಳ್ ಮಾತೇ ಕೇಳಲ್ಲ, ತಂದೆ ತಾಯಿ ಮಾತ ಏನ್ ಕೇಳ್ತಾರೆ ಅವ್ರ ಮಾತ ಕೇಳ್ಬೇಕು ಅನ್ನೋ ಇದಿಲ್ಲ, ಆತರ ಹಂಗಿದಾನೆ ಗುರುಗಳೇ. ಈ ವರ್ಷ ಇದೊಂದು ವರ್ಷ ಹಂಗೆ ಸ್ವಲ್ಪ ಕಷ್ಟ ಆಗುತ್ತಮ್ಮ, ಮುಂದಿನ ವರ್ಷದಿಂದ ಚೆನ್ನಾಗಿರುತ್ತೆ. ಒಂದು ನವಗ್ರಹಗಳ ಪೂಜೆ ಮಾಡಬೇಕು ನೋಡಿ, ನವಗ್ರಹಗಳ ಅರಿತರೆ ನವಗ್ರಹಗಳ ದೇವಸ್ಥಾನ ಅಕ್ಕಪಕ್ಕ ಎಲ್ಲಾದರೂ ಇದ್ದರೆ ಅಲ್ಲೊಂದು ಸ್ವಲ್ಪ ಹೋಗಿ ಒಂದು ದಿವಸ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಇನ್ನೇನು ತೊಂದರೆ ಇಲ್ಲ, ಜಾತಕ ರೀತಿ ಎಲ್ಲ ಚೆನ್ನಾಗಿದೆ. ಗುರು ಏನಾದರೂ ರಾಹು ಜೊತೆ ಇರೋದ್ರಿಂದ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕು ಮಗುದು. ಇನ್ನು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲ ಆಗಿದೆ, ಒಳ್ಳೆ ದಿನಗಳು ಮುಂದಿನ ದಿನಗಳಲ್ಲಿದೆ, ಗುರುಬಲ ಕೂಡ ಬರುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ. ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಒಳ್ಳೆ ಚೆನ್ನಾಗಿದೆ ಅಮ್ಮ, ಮುಂದಿನ ವರ್ಷದಿಂದ ಅನುಕೂಲಗಳಾಗುತ್ತೆ. ಮತ್ತು ಮನೆಯಲ್ಲಿ ಸ್ವಲ್ಪ ಮಗುವಿನ ವಿಚಾರದಲ್ಲಿ ಜಾಗೃತರಾಗಿರಬೇಕು, ಆರೋಗ್ಯ ಸಮಸ್ಯೆ ಕಾಡುವಂತಹ ಸನ್ನಿವೇಶ ಕಡೆ ಎದುರು ನೋಡಬೇಕಾಗುತ್ತೆ. ಈ ವರ್ಷ ನೀವು ಮುಂದಿನ ವರ್ಷದಿಂದ ಅನುಕೂಲ ಇರೋದ್ರಿಂದ ನೀವು ಒಂದ್ಸರಿ ಇದನ್ನು ನವಗ್ರಹಗಳ ದೇವಸ್ಥಾನ ಇದ್ದರೆ ಸರಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನುಳಿದ ರಾಶಿಗಳ ಫಲಾನುಫಲಗಳೇ ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ದಿನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಈ ದಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗಲಿದೆ ಅಂತ ಹೇಳ್ತಾರೆ. ಎಲ್ಲ ತುಲಾರಾಶಿಗಳು ಇರ್ತಾರೆ, ವ್ಯಾಪಾರಸ್ಥರಿರ್ತೀರಲ್ಲ, ಇವತ್ತು ಲಾಭಾಂಶ ಹೆಚ್ಚಾಗುವಂಥದ್ದು, ಅಂದರೆ ಲಾಭದ ಗಳಿಕೆ ಈ ದಿನ ಹೆಚ್ಚಾಗುತ್ತೆ, ಹಣದ ನಿರೀಕ್ಷೆ ಕೂಡ ಮಾಡ್ಬೋದು. ಇನ್ನು ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿ, ತುಲಾರಾಶಿಯವ್ರಿಗೆ ಹಣದ ವಿಚಾರವಾಗಿ ಒಳ್ಳೆ ದಿನ ಇವತ್ತು, ಅಂದರೆ ನೀವು ಅಂದ್ಕೊಂಡಿರಲ್ಲ ಆ ರೀತಿ ಕೂಡ ಹಣ ಬರುವಂಥ ನಿರೀಕ್ಷೆ ಮಾಡ್ಬೋದು. ಈಗ ನೋಡಿ, ವ್ಯಾಪಾರಸ್ಥರಿರ್ತಾರೆ, ಎಲ್ಲ ಒಂದು ಕೆಲವೊಬ್ಬರಿಗೆ ಸಾಲವಾಗಿ ಕೊಟ್ಟಿರ್ತಾರೆ, ವ್ಯಾಪಾರದಲ್ಲಿ ಈಗ ಸಾಲ ಕೊಡಲೇಬೇಕಾಗಿರುತ್ತೆ, ಅಥವಾ ಆ ವಿಚಾರನೋ ಅಥವಾ ಬೇರೆ ಒಂದು ವಿಚಾರದಲ್ಲಿ ಯಾರಿಗೂ ಹಣ ಕೊಟ್ಟು ಕಳ್ಕೊಂಡಿರೋ ವಿಚಾರದಲ್ಲಿ ಕೂಡ ನಿಮಗೆ ಅನಿರೀಕ್ಷಿತವಾಗಿ ಹಣ ಬರುವಂತಹ ಮುನ್ಸೂಚನೆ ಇರುತ್ತೆ. ನಿಮ್ಮ ಹಣದ ನಿರೀಕ್ಷೆ ನೀವೇನಾದರೂ ಇತ್ತು ಅಂತಂದರೆ, ಅಕಸ್ಮಾತ್ ಯಾರಾದರೂ ಕೊಡಬೇಕಾಗಿತ್ತು ಅಂದರೆ ಅದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು. ಇವತ್ತು ಹಣ ಬರುವಂತಹ ನಿರೀಕ್ಷೆ ಕೂಡ ಮಾಡ್ಬೋದು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ನೀವು ಎಲ್ಲ ವಿಷಯಗಳ ಬಗ್ಗೆ ಬಹಿರಂಗಪಡಿಸುವುದರಿಂದ ಸಮಸ್ಯೆ ಸಿಲುಕಿ ಹಾಕಿಕೊಳ್ಳುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಸ್ವಲ್ಪ ಗಮನಿಸ್ಕೊಳ್ಳಿ. ನೀವು ವೃಶ್ಚಿಕ ರಾಶಿಯವರು ಏನಾದರೂ ಒಂದು ಮಾಡಬೇಕು, ಕೆಲವೊಂದು ವಿಚಾರಗಳನ್ನ ಸೀಕ್ರೆಟಾಗಿ ಇಡಬೇಕು ಅಂತ ಹೇಳುತ್ತೆ. ಯಾಕಂದರೆ ಎಲ್ಲ ವಿಚಾರ ನಾವು ಬಹಿರಂಗ ಪಡಿಸಬಾರ್ದು. ಯಾವುದೋ ಒಂದು ಆಲೋಚನೆ ಇರುತ್ತೆ ನಿಮ್ಮ ತಲೆಯಲ್ಲಿ, ಅದನ್ನು ಬಹಿರಂಗ ಪಡಿಸಬಾರ್ದು ಇವತ್ತು ಅಂತ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರು. ಅದನ್ನು ಗುರಿ ಇಟ್ಟು ನಿಮ್ಮ ಕೆಲಸ ನೀವು ಸಾಧನೆ ಮಾಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಯಾರಿಗೂ ಕೂಡ ಅದು ಗೊತ್ತಾಗುತ್ತೆ, ಅನುಕೂಲ ಆಗುತ್ತೆ. ಇನ್ನು ನಿಮ್ಮ ಮನಸ್ಸಿಗೆ ಸಂತೋಷ ಎನಿಸುವ ಕಾರ್ಯ ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ ಇವತ್ತು ವೃಶ್ಚಿಕ ರಾಶಿಯವರು. ನೋಡಿ, ಏನಾಗುತ್ತೆ, ಒಳ್ಳೆ ದಿನ ಇವತ್ತು. ಯಾವುದೋ ಒಂದು ಕೆಲಸ ತುಂಬ ದಿನದಿಂದ ಕನಸು ಕಟ್ಕೊಂಡಿರ್ತೀರ, ಆ ಕೆಲಸ ಆಗುವಂಥ ಮುನ್ಸೂಚನೆ ಸಿಕ್ಕ ತಕ್ಷಣ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾ ಇದೆ ಇವತ್ತು. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಸೀಕ್ರೆಟಾಗಿ ಇಡಿ, ಕೆಲಸ ಆಗಲಿ, ಇವತ್ತು ಅನುಕೂಲ ಆಗುತ್ತೆ. ಏನು ಕೆಲಸ ಅಂದ್ಕೊಂಡ್ರು ಕೂಡ ನೀವು ಅದು ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದೆ. ಜಾತಕ ಬಲದಲ್ಲಿ ತುಂಬ ಒಳ್ಳೆ ದಿನ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನು ಪಡ್ಕೊಳ್ಬೇಕಾಗುತ್ತೆ, ಒಳ್ಳೆಯದು. ಯಾಕಂದರೆ ಹಿರಿಯರ ಸಲಹೆ ಇತ್ತು ಅಂತಂದರೆ ನಾವು ಅಂದ್ಕೊಂಡ ಕೆಲಸಕ್ಕೆ, ಯಾಕಂದರೆ ಹಿರಿಯರು ಸ್ವಲ್ಪ ಅನುಭವ ಇರುತ್ತೆ ಅವ್ರ ಹತ್ರ,
ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ಹೇಳ್ತಾರೆ. ಹಾಗಾಗಿ ಕೆಲವರು ಹೇಳ್ತಾ ಇರ್ತಾರೆ ಸ್ವಲ್ಪ ದೊಡ್ಡವ್ರ ಮಾತು ಕೇಳಪ್ಪ ಅಂತ, ಈ ರೀತಿ ಇರುವಂಥದ್ದು. ಧನುರಾಶಿಯವರು ಯಾರು ಇರ್ತೀರ ಸ್ವಲ್ಪ ಹಿರಿಯರ ಸಲಹೆಗಳನ್ನು ತಗೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದೆ, ಯಾರೆಲ್ಲ ಮಕ್ಕಳಿದ್ದೀರಾ ಸ್ವಲ್ಪ ನೋಡಿ ಜಾಗೃತರಾಗಿರಬೇಕು. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅಂತ ಹೇಳ್ತಾ ಇದೆ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು, ಇಲ್ಲಾಂದರೆ ನೋಡಿ ಅದರಿಂದ ತೊಂದರೆಗಳಾಗುತ್ತೆ. ಏನೋ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತಾ ಅದರಿಂದ ನೀವೇನಾದರೂ ತೊಂದರೆಗಳನ್ನ ಅದನ್ನು ನೀವು ಏನೋ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಅಂದರೆ ಅದರಿಂದ ತೊಂದರೆ ಆಗುತ್ತೆ. ಹಾಗಾಗಿ ಹಿನ್ನಡೆ ತೋರಿಸ್ತಾ ಇದೆ. ಇನ್ನು ತೀರ್ಥಯಾತ್ರೆ ಮಾಡುವ ಯೋಗ ಕೂಡ ಇರುವಂಥದ್ದು. ಧನುರಾಶಿ ನೋಡ್ಕೊಳ್ಳಿ, ಏನಾದರೂ ಪುಣ್ಯಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹ ಅವಕಾಶಗಳು ಸನ್ನಿವೇಶಗಳು ಏನಾದರೂ ಬಂತು ಅಂದರೆ ಹೋಗಿ, ಅದರಿಂದ ಅನುಕೂಲ ಆಗುತ್ತೆ ಧನುರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಗಳ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಮಂಗಳೂರಿನಿಂದ ಶ್ರೀಧರ್ ಅಂತ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ನಮ್ಮ ಮನೆಯ ಬಗ್ಗೆ ವಿಚಾರದಲ್ಲಿ ಕೇಳಬೇಕಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಗೊತ್ತಿಲ್ಲ. ಡೇಟ್ ಆಫ್ ಬರ್ತ್ ಗೊತ್ತುಂಟು, 7/2/1967. ಹಾಗಾದ್ರೆ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಸೂಚಿಸ್ತಾರೆ. ಗುರುಗಳಿದ್ದಾರೆ, ಮಾತನಾಡಬಹುದು. ಆಯ್ತು. ನಮಸ್ತೆ. ನಮಸ್ತೆ ಸರ್, ಏನು ನಿಮ್ಮ ಹೆಸರು? ನಮಸ್ತೆ ಗುರುಜಿ. ನಮಸ್ತೆ, ನಿಮ್ಮ ಹೆಸರೇನು? ಶ್ರೀಧರ್ ಅಂತ. ಶ್ರೀಧರ್ ಅವರು ಏನು ಮನೆ ವಿಚಾರ ಕೇಳಬೇಕಿತ್ತು? ಅದೇ ಮನೆಯಲ್ಲಿ ಸ್ವಲ್ಪ ಕಷ್ಟ ಅಭಿವೃದ್ಧಿಯ ಬಗ್ಗೆ ಎಲ್ಲ ಕೇಳಬೇಕಿತ್ತು. ಮನೆಯಲ್ಲಿ ಕಷ್ಟ ಆಗ್ತಾ ಇದೆಯಾ? ಹೌದೌದು. ಏನು ನಿಮಗೆ ವ್ಯಾಪಾರ ಉದ್ಯೋಗಗಳು ಚೆನ್ನಾಗಿ ನಡೀತಾ ಇದೆಯಾ? ಇನ್ನು ಡ್ರೈವರ್ ಕೆಲಸ. ಡ್ರೈವರ್ ಕೆಲಸ ಮಾಡ್ತಾ ಇದ್ದೀರಾ? ನೀರಿನ ಗಾಡಿ ಉಂಟು, ಟ್ಯಾಂಕರ್ ಉಂಟು, ಏನು ಬಿಸ್ನೆಸ್ ಏನಿಲ್ಲ. ಮನೆ ದೇವರು ಯಾವ್ದಪ್ಪ ನಿಮ್ದು? ಚಾಮುಂಡಿ, ಹುಲಿಯ ಮೇಲೆ ಕುತ್ಕೊಂಡ. ಅದು ಏನಾದ್ರು ವಿಗ್ರಹ ಏನಾದ್ರು ಮನೇಲಿ ಇಟ್ಟಿದ್ದೀರಾ? ಯಾವುದು? ಚಾಮುಂಡಿದ ವಿಗ್ರಹ ಏನಾದ್ರು ಮನೇಲಿ ಇಟ್ಕೊಂಡಿದ್ದೀರಾ? ಇಲ್ಲ, ವಿಗ್ರಹ ಇಲ್ಲ, ಫೋಟೋ ಇದೆಯಾ? ಹೌದು. ಸರಿ, ನೋಡಿ ಅದು ಫೋಟೋ ಸ್ವಲ್ಪ ಅದು ಯಾವ ರೀತಿ ಇದೆ ನೋಡ್ಕೊಳ್ಳಿ. ಅದು ಏನಾದ್ರು ಭಿನ್ನ ಆಗಿದ್ರೆ ಚೇಂಜ್ ಮಾಡಿ, ಆಯ್ತಾ? ಇಲ್ಲ ಒಂದು ಕಳಶ ಇಟ್ಟು ನೀವು ಏನಾದ್ರು ನಿಮ್ಮ ವಂಶಾಚಾರದಲ್ಲಿ ಇದೆಯಾ ಕಳಶ ಇಟ್ಟು ಪೂಜೆ ಮಾಡೋದೇನಾದ್ರು? ಕಲಶ ಅಂದ್ರೆ ಕದ್ರಿ ದೇವರದು ತೆಂಗಿನಕಾಯಿ ಇಟ್ಟು ಅದು ಅಂದ್ರೆ ಸೈಡ್ ಅಲ್ಲಿ ಇರ್ತಾ ಇದ್ದೇನೆ. ಅದು ನೋಡಿ, ಅದನ್ನಾದ್ರೂ ಚೇಂಜ್ ಮಾಡಬೇಕು. ಸ್ವಲ್ಪ ಅದು ನಿಮ್ಮ ಕುಲದೇವತೆ ತೋರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಆ ಕುಲದೇವತೆ ಪೂಜೆ ಪುನಸ್ಕಾರಗಳಲ್ಲಿ ತೊಂದರೆ ಆಗಿದೆ. ಹಾಗಾಗಿ ಅದ್ರ ಕಡೆ ಗಮನವನ್ನು ಕೊಡಿ. ಒಂದ್ಸರಿ ದೇವ್ರಿಗೆ ಹೋಗಿ ಬನ್ನಿ, ಎಲ್ಲ ಸರಿಯಾಗುತ್ತೆ. ಮನೆಯಲ್ಲಿ ಏನು ತೊಂದರೆ ಇಲ್ಲ. ನೀವು ಅನ್ಕೊಳ್ತಾ ಇದ್ದೀರಾ ಸ್ವಲ್ಪ ಮನೆ ದೇವರ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಳ್ಬೇಕು. ಎಲ್ಲರೂ ಕೂಡ ನೀವು ಒಬ್ಬರೇ ಮಾಡೋವಂಥದ್ದಲ್ಲ, ಮನೇಲಿ ಎಲ್ಲರೂ ಕೂಡ ಈ ಪೂಜೆಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆ ಹಳೇದು ಏನೆಲ್ಲ ಇದೆ, ಹಳೇದು ದೇವ್ರದ್ದು ಅದನ್ನು ತೆಗೆದು ಹೊಸದಾಗಿ ಪೂಜೆ ಮಾಡ್ಕೊಳ್ಳಿ. ಶುಕ್ರವಾರ ತುಂಬ ವಿಶೇಷವಾಗಿರುವಂಥ ದಿನ ಇವತ್ತು ದ್ವಾದಶ ಇರೋದ್ರಿಂದ ನೀವು ಶುಕ್ರವಾರ ಅಮ್ಮನವ್ರದ್ದು ದೇವಸ್ಥಾನ ಇವಾಗಲೇ ಮಾಡಿ. ಇಲ್ಲ ಆಗಿಲ್ವಾ ಸಂಜೆ ಮಾಡಿ. ಸಂಜೆ ಸೂರ್ಯಾಸ್ತಮ ನಂತರ ಸಾಯಂಕಾಲ ಈ ಪೂಜೆಗಳು ಮಾಡ್ಕೊಳ್ಬೇಕು. ಬೇರೆ ಏನು ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲ ತುಂಬ ಚೆನ್ನಾಗಾಗುತ್ತಪ್ಪ ನಿಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ಫೋನ್ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇದನ್ನು ಏನೆಲ್ಲ ಅನುಕೂಲಗಳಿದೆ ನೋಡುವಂಥದ್ದು. ಇಂದು ಪ್ರತಿಯೊಂದು ಕಾರ್ಯವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಿದೆ. ಮಕರ ರಾಶಿಯವರು ಗಮನಿಸ್ಕೊಳ್ಳಿ, ಇವತ್ತು ಒಳ್ಳೆ ದಿನ. ಸುಮ್ಮನೆ ಒಳ್ಳೆ ದಿನ ಗುರುಗಳು ಹೇಳಿದಾರಂತ ಮನೇಲಿದ್ರೆ ಆಗಲ್ಲ, ಹೊರಗಡೆ ಬರಬೇಕು, ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು. ಇದರಿಂದ ಏನಾಗುತ್ತೆ ನೋಡಿ, ಹಿಂದಿನ ದಿನಗಳಾಗಿರೋ ಕೆಟ್ಟದೆಲ್ಲ ಕೂಡ ಮರಿಬಹುದು. ನೀವು ಅನುಕೂಲ ಆಗುತ್ತೆ. ನೀವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಯಶಸ್ಸಾಗುತ್ತೆ, ಪೂರ್ಣಗೊಳ್ಳುತ್ತೆ. ಇನ್ನು ವ್ಯಾಪಾರಿಗಳಿಗೂ ಕೂಡ ಬಾಕಿ ಇರುವ ಹಣ ದೊರಕುವಂಥದ್ದು. ನೋಡಿ, ಬಾಕಿ ಹಣ ಅಂತ ಹೇಳ್ತೀವಿ. ಮಕರ ರಾಶಿಯವ್ರಿಗೂ ಕೂಡ ಬಾಕಿ ಇರುವ ಹಣ ಬಂದು ಕೈ ಸೇರುವಂತಹ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ದೊರೆಯುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತಾರೆ ನೋಡಿ, ನಿಮಗೂ ಕೂಡ ಸ್ನೇಹಿತರಿಂದ ಅನುಕೂಲ ಅಂತ ಹೇಳ್ತಾ ಇದೆ. ಸ್ನೇಹಿತರಿಂದ ಹಣದ ವಿಚಾರವಾಗಿ ಅನುಕೂಲ ಅಂತ. ಏನಾದರೂ ಹಣದ ವಿಚಾರವಾಗಿ ನೀವು ಮೋಸ ಹೋಗಿದ್ದು, ಹಣದ ನಿರೀಕ್ಷೆಯಲ್ಲಿ ನೀವಿದ್ದರೆ ಇವತ್ತು ನಿಮ್ಮ ಸ್ನೇಹಿತರಿಂದ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಕಂಡುಕೊಳ್ಬಹುದಾಗಿದೆ. ಇನ್ನು ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳಲ್ಲಿ ಭೇಟಿ ನೀಡುವ ಸಾಧ್ಯತೆ ಕೂಡ ಇರುವಂಥದ್ದು. ಕುಂಭರಾಶಿಯವರು ನೋಡ್ಕೊಳ್ಳಿ, ಧಾರ್ಮಿಕ ಕಾರ್ಯಗಳು ಯಾವುದೋ ಒಂದು ಪೂಜೆ ಪುನಸ್ಕಾರ ಅಂತ ಹೇಳ್ಬೋದು, ಅಥವಾ ಯಾವುದೊಂದು ದೇವಸ್ಥಾನಗಳಿಗೆ ಭೇಟಿ ಮಾಡುವಂಥ ವಿಷಯದಲ್ಲಿ ಆಗಲಿ ಇವತ್ತು ಆ ರೀತಿ ಇರುವಂತಹ ಸನ್ನಿವೇಶವನ್ನು ನೀವು ಎದುರು ನೋಡ್ಬೋದು. ಹಾಗಾಗಿ ಆ ಥರ ಏನಾದರೂ ನಿಮ್ಗೆ ಅವಕಾಶಗಳು ಸಿಕ್ತು ಅಂತಂದರೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ ಅನುಕೂಲ ಆಗುತ್ತೆ. ಮಾನಸಿಕವಾಗಿ ನೀವು ಸದೃಢರಾಗ್ತೀರಾ ದೇವರ ಆಶೀರ್ವಾದದಿಂದ. ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕೂಡ ಅನುಕೂಲ ಕೂಡ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವ್ರಿಗೆ ಇದನ್ನು ನೋಡಿದಾಗ ಇಂದು ಆರೋಗ್ಯ ಕೊಂಚ ಏರುಪೇರಾಗುವ ಸಂಭವ ಇರುವಂಥದ್ದು. ಮೀನರಾಶಿಯವ್ರು ಗಮನಿಸ್ಕೊಳ್ಳಿ ಆರೋಗ್ಯದ ವಿಚಾರವಾಗಿ. ಸುಮ್ಮನೆ ವಿನಾಕಾರಣ ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ ಅಂತಂದರೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯನ್ನು ನೀವು ಬಳಲಬೇಕಾಗುತ್ತೆ ಇವತ್ತು. ಹಾಗಾಗಿ ಜಾಗೃತರಾಗಿರಬೇಕಾಗುತ್ತೆ. ಇನ್ನು ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಇರುವಂಥದ್ದು. ನೋಡಿ, ಆರೋಗ್ಯದಲ್ಲಿ ನೀವು ಎಚ್ಚರಿಕೆ ಅಂತ ಹೇಳ್ತಿದ್ರ ಜೊತೆ ಪ್ರಯಾಣದಲ್ಲಿ ಎಚ್ಚರಿಕೆ ಅಂತಂದರೆ ಏನು ತಿಳ್ಕೊಬೇಕು ನೀವು? ಪ್ರಯಾಣದಲ್ಲೇ ತೊಂದರೆ ಆಗುವಂಥದ್ದು ಇರುತ್ತೆ ಅಂತ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಪ್ರಯಾಣ ಮಾಡುವಾಗ ಆಗಲಿ ಅಥವಾ ಬೇರೆಯವ್ರ ಜೊತೆ ಹೋಗಬೇಕಾದ್ರೂ ಕೂಡ ವಾಹನಗಳಲ್ಲಿ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು. ಒಳ್ಳೆಯದು ಅಂತ ಹೇಳ್ತಾ ಇದೆ ಮೀನರಾಶಿಯವರಿಗೆ. ಇನ್ನು ಸಭೆ ಸಮಾರಂಭಗಳಿಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇರುವಂಥದ್ದು. ಪೂಜೆ ಪುನಸ್ಕಾರಗಳು, ಸಭೆ ಸಮಾರಂಭಗಳು ಈ ರೀತಿಯ ಅವಕಾಶಗಳು ಬಂತ ಹೋಗಿ ಅನುಕೂಲ ಆಗುವಂಥದ್ದು. ಅದರ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ ಮೀನರಾಶಿಯವರಿಗೆ.
ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ಇನ್ನು ಧಾರ್ಮಿಕ ವಿಚಾರವಾಗಿಯೂ ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ. ತುಳಸಿ ಪೂಜೆಯನ್ನು ಯಾಕೆ ಮಾಡಬೇಕು, ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ, ಪ್ರಯೋಜನಗಳಿದೆ, ಈ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಇವತ್ತು ತುಳಸಿ ಪೂಜೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ದ್ವಾದಶಿ ಇರುವಂಥದ್ದು. ನಾವೀಗ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ನಾವು ಉತ್ಥಾನ ದ್ವಾದಶಿಯ ದಿನ ತುಳಸಿ ಒಂದು ಕಲ್ಯಾಣ ಮಾಡ್ತೀವಿ, ತುಳಸಿ ಪೂಜೆ ಮಾಡ್ತೀವಿ. ತುಳಸಿ ಗಿಡಕ್ಕೆ ಈ ಏನು ಒಂದು ಕಲ್ಯಾಣೋತ್ಸವ ಮಾಡೋ ಥರ ಈಗ ಸೀರೆ ಎಲ್ಲ ಕಟ್ಟುವಂಥದ್ದು, ಆ ಪಕ್ಕದಲ್ಲಿ ನಾರಾಯಣನನ್ನು ನಾವು ಕಳಶದಲ್ಲಿ ಇಟ್ಟು ಪೂಜೆ ಮಾಡೋದು, ಇದೆಲ್ಲ ಕೂಡ ಮಾಡ್ತಾ ಇರ್ತೀವಿ. ಅದೇ ರೀತಿ ಇವತ್ತು ಕೂಡ ತುಂಬ ವಿಶೇಷವಾಗಿರುವಂಥ ವಸಂತ ಋತುವಿನ ಚೈತ್ರ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಕೃಷ್ಣ ಪಕ್ಷದಲ್ಲಿ ಇರುವಂಥದ್ದು ಇವತ್ತು ತುಂಬ ಚೆನ್ನಾಗಿರೋದು, ಒಳ್ಳೆಯ ದಿನ ಆಯಿತು ಶುಕ್ರವಾರ ತುಳಸಿ ಪೂಜೆ ಮಾಡಲಿಕ್ಕೆ. ಕೆಲವರು ಕೇಳ್ತಾರೆ, ಗುರುಗಳು ಎಲ್ಲಿ ಇಡಬೇಕು ತುಳಸಿ ಗಿಡ? ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಮನೆ ಮುಂಭಾಗದಲ್ಲಿ ಇಡ್ತಾ ಇರ್ತೀವಿ. ಆದರೆ ಇವತ್ತು ನೋಡಿ, ಮನೆಯ ಮುಂಭಾಗ ಅದು ಪೂರ್ವದ್ವಾರ ಆಗಿದ್ದಲ್ಲಿ ಪೂರ್ವಕ್ಕೆ ತುಳಸಿ ಗಿಡುವುದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇದರ ಜೊತೆ ಈಶಾನ್ಯ ಭಾಗದಲ್ಲಿ ಕೂಡ, ಪೂರ್ವ ಈಶಾನ್ಯ ಅಂತ ಹೇಳ್ತೀವಿ, ಈ ಈಶಾನ್ಯ ಭಾಗದಲ್ಲಿ ಕೂಡ ನಾವು ತುಳಸಿ ಕಟ್ಟೆಯನ್ನು, ತುಳಸಿ ಗಿಡವನ್ನು ಕೂಡ ನಾವು ಅಲ್ಲಿ ಪೋಷಣೆ ಮಾಡ್ಬೋದು. ಇದರ ಜೊತೆ ನೋಡಿ, ಒಂದು ತಿಳ್ಕೋಬೇಕು, ಯಾವುದೇ ಎಲ್ಲೇ ಮಾಡಿ ನೀವು ತುಳಸಿ ಗಿಡ ಇಟ್ಟರೆ ಅಂದರೆ ಅದಕ್ಕೆ ಪ್ರದಕ್ಷಿಣೆ ಬರುವ ರೀತಿ ಮಾಡ್ಕೊಳ್ಬೇಕು, ಜಾಗವನ್ನು ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಅಲ್ಲೆಲ್ಲ ಒಂದು ತುಳಸಿ ಗಿಡ ಇಟ್ಟರೆ ಅದು ನಮಗೆ ಇಟ್ಟು ಪೂಜೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಆದರೆ ನಾವು ಯಾವಾಗ ಪ್ರದಕ್ಷಿಣೆ ಮಾಡಿ ತುಳಸಿ ಪೂಜೆಯನ್ನು ಮಾಡ್ತೀವಿ ನೋಡಿ, 21 ನಾವು ಪ್ರದಕ್ಷಿಣೆ ಮಾಡಬೇಕು ತುಳಸಿಗೆ ದಿನನಿತ್ಯ ಕೂಡ ಪ್ರಾತಃ ಕಾಲದಲ್ಲಿ ಅಂತ ಹೇಳುತ್ತೆ. ಇವತ್ತು ತುಂಬ ಒಳ್ಳೆ ದಿನ, ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಎರಡೂ ಟೈಮಲ್ಲೂ ಕೂಡ ನೀವು ಈ ದಿನ ಪೂಜೆ ಮಾಡಿಕೊಂಡಾಗ ನಿಮಗೆ ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಮನೆಯಲ್ಲಿ ಕೂಡ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಈ ದಿನ ತುಳಸಿ ಪೂಜೆಯನ್ನು ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಗಳ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.